ಎಚ್ ಕೆ ವಿವೇಕಾನಂದ ಅವರಿದ್ದಾರೆ. ವಿವೇಕಾನಂದ ಅವರು ಇದನ್ನು ನಾನು ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಾಳೆ ಈಗ ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಜಮ್ಮು ಕಾಶ್ಮೀರದ ಕೋರ್ಟ್ ಇರ್ಬೋದು, ಅಥವಾ ರಾಜಸ್ಥಾನ್ ಕೋರ್ಟ್ ಇರ್ಬೋದು, ಕೇರಳ ಕೋರ್ಟ್ ಇರ್ಬೋದು. ಕೇರಳ ಕೋರ್ಟ್ ಕೊಟ್ಟಿದೆ ಅನ್ನೋದನ್ನು ನೀವು ಜಮ್ಮು ಕಾಶ್ಮೀರದಲ್ಲೂ ಅಪ್ಲೈ ಮಾಡಲಿಕ್ಕಾಗತ್ತೆ. ಆ ಕೋರ್ಟ್ ಹಿಂಗೆ ಹೇಳಿದೆ ಅಂತಂದ್ಬಿಟ್ಟು. ಇದು ಸಾಮಾಜಿಕ ಜೀವನದ ಮೇಲೆ ಬೀರುವಂಥ ಪರಿಣಾಮಗಳು ಏನು ಅಂತ ಒಂದು ನನಗೆ ಗೊತ್ತಾಗಬೇಕಾಗತ್ತೆ. ನಂಬರ್ 2, ಈಗ ಇದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನನ್ನನ್ನು ತಪ್ಪಾದರೆ ಉಮೇಶ್ ಅವರು ತಿದ್ದಬೇಕು. ಈಗ ದಾವೂದ್ ಇಬ್ರಾಹಿಂ ಕೂಡ ಕೋಟ್ಯಾಂತರ ರೂಪಾಯಿ ಫಿಲ್ಮ್ ಇಂಡಸ್ಟ್ರಿಗೆ ಆಗ್ತಾನೆ. ಎಷ್ಟೋ ಹೀರೋ, ಎಷ್ಟೋ ಹೀರೋಯಿನ್, ಎಷ್ಟೋ ಟೆಕ್ನಿಷಿಯನು ಬದುಕ್ತಾರೆ. ಬಟ್ ನಮಗೆ ಅವನು ಮಾಡಿದ ಸಿನಿಮಾ ಅಂತ ಹೇಳಿದಾಗ ಅದಕ್ಕೆ ನಾನು ಸಂಬಂಧ ಕಲ್ಪಿಸ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಪ್ರಶ್ನೆ ಅದಲ್ಲ, ತಪ್ಪು ಮಾಡಿದವರು ಅನ್ನುವಾಗ ನಮ್ಗೆ ಹೇಗಿರುತ್ತೆ ಅಂತ ನಾನು ಕೇಳ್ತಿರೋದು. ಮೊದಲನೇದಾಗಿ ನಾವು ದರ್ಶನ್ ಅವರ ಪ್ರತಿಭೆ, ಅವರ ಜನಪ್ರಿಯತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅಥವಾ ನನಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ, ನನಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅದು ಯಾವುದೂ ಇಲ್ಲಿ ಅಲ್ಲ. ದರ್ಶನ್ ಅಲ್ಲ, ಇವತ್ತು ರೇಣುಕಾ ಸ್ವಾಮಿ ಅಂತ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ, ಬರ್ಬರವಾಗಿ ಕೊಲೆಯಾಗಿದೆ. ಅದರೊಳಗಡೆ ಒಬ್ಬ ವ್ಯಕ್ತಿಯನ್ನ ಆತ ಸಿನಿಮಾ ನಟ ಇರಬಹುದೇನೋ ಆರೋಪಿ ಅಂತೇಳಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ನ್ಯಾಯಾಂಗವನ್ನ ಇನ್ನೊಂದು ಎರಡನೇದೇನು ಅಂದ್ರೆ, ನಾವು ಕೋರ್ಟ್ಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ಒಪ್ಕೋಬಹುದು. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ಮತ್ತೆ ಇದು ಕೋರ್ಟ್ ಹಾಲ್ ಅಲ್ಲ, ಇದು ಒಂದು ಪತ್ರಿಕಾ ಮಾಧ್ಯಮ. ಸೊ ಅದರಿಂದ ನಮ್ಮ ಅಭಿಪ್ರಾಯಗಳನ್ನ ನಾವು ಅದ್ರ ಬಗ್ಗೆ ಮುಕ್ತವಾಗಿ ಹೇಳೋಣ. ಅಂದ್ರೆ ಏನು ಅಂತಂದ್ರೆ, ಒಂದು ಯಾವ ನ್ಯಾಯಾಲಯ ನಮಗೆ ಕಾನೂನು ಕೊಡಕ್ಕಿರೋದು ಅದೇ ಮಣ್ಣಲ್ಲಿ ನಾವು ಇರೋದು. ಖಂಡಿತ. ಜೊತೆಗೆ ನೀವು ಸಾಮಾಜಿಕ ವ್ಯವಸ್ಥೆಗೆ ಹೇಳಿದ್ವಿ ನೋಡಿ, ಬೆನ್ನು ನೋವು ಅನ್ನೋದು ನಮ್ಗೆಲ್ಲ ಗೊತ್ತಿರ್ಬೇಕಾದ್ರೆ ಒಂದು ಸಾಮಾನ್ಯ ಕಾಯಿಲೆ, ಬಹಳ ಜನಕ್ಕೆ ಅದು ಇದ್ದೇ ಇರ್ತವೆ. ಇನ್ನೊಂದು ನಾನು ಡಾಕ್ಟರ್ ಅಲ್ಲ, ಆದ್ರೂ ಅದೇನು ತುಂಬಾ ಮಾರಣಾಂತಿಕ ಏನೂ ಅಲ್ಲ. ಸಾಮಾನ್ಯವಾಗಿ ಬೆನ್ನು ನೋವು ಮಾರಣಾಂತಿಕ ಅಲ್ಲ. ಹಾಗಾದ್ರೆ ದರ್ಶನ್ ಅವರಿಗೆ ಬಂದ ಬೆನ್ನು ನೋವಿಗೆ ಈಗ BP ಆಗಲಿ ಶುಗರ್ ಆಗಲಿ ಮುಂದೆ ಏನೇನಾಗುತ್ತೆ ಅಂದ್ರೆ ಏನೇನೋ ಆಗ್ತಾ ಇರ್ತವೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಜಾಸ್ತಿ ಆದ್ರೆ ಇಂತಹ ಸಂದರ್ಭದಲ್ಲಿ ವೈದ್ಯರು ಒಂದು ರಿಪೋರ್ಟ್ ಕೊಡ್ತಾರೆ, ಏನು ಮುಂದೆ ಏನಾದರೂ ಆಗ್ಬೋದು ಅಂತ. ಜಾಸ್ತಿ ಆದಾಗ ಸಾಮಾನ್ಯವಾಗಿ ಎಲ್ಲ ಕಾಯಿಲೆ, ಕ್ಯಾನ್ಸರ್ ಆಗಲಿ ಏನ್ ಬೇಕಾದ್ರೂ ಆಗ್ಬೋದು. ಅಂತ ವ್ಯಕ್ತಿಗೆ ಬಿಮ್ಸ್ ಇದೆ, ಎಲ್ಲ ಕಡೆ ಇದೆ. ಆಗ್ಲೇ ಅವರು ಹೇಳ್ತಾ ಇದ್ರು ಉಮೇಶ್ ಅವರು, ಎಲ್ಲ ಅದ್ರ ಮಾನಿಟರ್ ಅಲ್ಲೇ ಬೇರೆ ಬೇರೆ ಹಾಸ್ಪಿಟಲ್ಗಳಿದ್ದಾವೆ ಅಂತ. 6 ವಾರಗಳ ಕಾಲ ಈ ತರದ ಒಂದು ದೊಡ್ಡ ಇದಿದ್ದಾಗ ನೀವು ಅವ್ರಿಗೆ ಬೇಲ್ ಕೊಟ್ಟಿದ್ದೀರಿ. ಇನ್ನೊಂದು, ಒಬ್ಬ ಸಾಮಾನ್ಯವಾಗಿ ನಾನು ಹೇಳ್ತೀನಿ, ದರ್ಶನ್ ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡಿದ್ದು? ಆಸ್ಪತ್ರೆಯಿಂದನಾ? ಜಿಮ್ಮಿಂದ. ಎಲ್ಲಿ? ಜಿಮ್ಮಿಂದ. ಅಂದ್ರೆ ಅವರು ವರ್ಕೌಟ್ ಮಾಡುವಷ್ಟು ಆರೋಗ್ಯವಾಗಿದ್ರು. ಅಲ್ಲಿಂದ ಈ ಘಟನೆ ನಡೆದು ಅದೆಲ್ಲ ಟ್ರಯಲ್ ಆಗೋಷ್ಟೊತ್ತಿಗೆ 100-120 ದಿನ ಆಗಿದೆ. ಅಷ್ಟು ಬೇಗ ಅದೊಂದು ಮಾರಣಾಂತಿಕ ಕಾಯಿಲೆ ಆಯ್ತು ಅಂತ ನನ್ನಂತ ಒಬ್ಬ ಸಾಮಾನ್ಯನಿಗೆ ಆ ಪ್ರಶ್ನೆ ಬರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊದಲು ನ್ಯಾಯಾಂಗ ನಿಷ್ಕ್ರಿಯವಾಗಿದೆ ಅನ್ನೋರು, ಆಮೇಲೆ ನ್ಯಾಯಾಂಗ ಕ್ರಿಯಾಶೀಲವಾಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಕೊಡ್ತಾ ಇದೆ. ಆ ವ್ಯಕ್ತಿ ಯಾರು, ಮಿನಿಸ್ಟರ್ಗಳಾಗ್ಲಿ, ಮುಖ್ಯಮಂತ್ರಿಗಳಾಗಿರ್ಲಿ, ಅಧಿಕಾರದಲ್ಲಿ ಎಲ್ಲ ಆಯ್ತು. ನೋಡಿದೀವಿ ಅದಾಯ್ತು. ಆದ್ರೆ ಈಗ ಏನ್ ಅನ್ನಿಸ್ತಾ ಇದೆ ಜನಗಳಿಗೆ ಅಂದ್ರೆ, ಅದು ಸಾಮಾನ್ಯ ಜನಗಳಿಗೆ ಸಿಕ್ಕದೆ ಆ ನ್ಯಾಯಾಂಗವನ್ನು ಕೂಡ ಯಾರೋ ಕೊಂಡುಕೊಳ್ತಾ ಇದ್ದಾರೆ ಅನ್ಸುತ್ತೆ. ಉದಾಹರಣೆಗೆ ಅಲ್ಲು ಅರ್ಜುನ್ ಅವರ ತಪ್ಪು ಸರಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆ ವ್ಯಕ್ತಿ ಬಗ್ಗೆನೇ ಮಾತಾಡ್ತಿಲ್ಲ. ಆದ್ರೆ ಆತನಿಗೆ ಒಂದು ಕೆಳ ನ್ಯಾಯಾಲಯ ಇರ್ಲಿ 14 ದಿನದ ಜೇಸಿಗೆ ಜುಡಿಷಿಯಲ್ ಕಸ್ಟಡಿ ಕೊಡುತ್ತೆ. ಹೌದಾ? ನೆಕ್ಸ್ಟ್ ನೀವು ಬೇಲ್ ಯಾವಾಗ ಹಾಕೋತೀರಿ? ನಾವೆಲ್ಲ ನೆಕ್ಸ್ಟ್ ಒಬ್ಬ ಲಾಯರ್ನ ಇಟ್ಕೊಂಡು ನೆಕ್ಸ್ಟ್ ಹಾಕ್ತಿರಿ. ಅಲ್ಲೇನು ಅಕ್ಸೆಪ್ಟ್ ಆಗ್ಬಿಡೋದಿಲ್ಲ, 2-3 ದಿನ ಆಗುತ್ತೆ. ಇದೇನು ಅರ್ಜೆಂಟ್ ಏನಿಲ್ಲ, ನಾಳೆ ನಾಡಿದ್ದು ಅಂತ 2 ಗಂಟೆಯಲ್ಲಿ ಕೊಡುತ್ತೆ ಅಂದ್ರೆ ನಮ್ಮಂತ ಸಾಮಾನ್ಯ ಜನ, ನೀವು ಸಮಾಜ ಹೇಳ್ತೀವಿ, ರಾಜಕೀಯ ನಾಯಕರು ಹೇಳಿದಾಗ ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ ಡೋರ್ ಓಪನ್ ಮಾಡಿ ಅದು ಒಂದು. ಎರಡನೇದಾಗಿ ಯಾರು ವಕೀಲರು ಯಾರಾದ್ರೂ ಆಗ್ಲಿ, ನನಗೆ ಆ ಪ್ರಶ್ನೆ ಅಲ್ಲ, ನಾವು ನೈತಿಕವಾಗಿರೋ ಪ್ರಶ್ನೆ. ಯಾಕೆಂದ್ರೆ 77 ವರ್ಷದಿಂದ ಈ ದೇಶ ಸಂವಿಧಾನಾತ್ಮಕವಾಗಿ ಬಂದಿದೆ. ಒಬ್ಬ ಇಡೀ ರಾಜ್ಯ ನೋಡ್ತಾ ಇದೆ. ಅವ್ರು ಹೇಳಿದ್ರು 3 ತಿಂಗಳಿಗೆ 4 ತಿಂಗಳೇ ಬರೋರು ಇದ್ದಾರೆ. ಸುಮಾರು 40-50 ವರ್ಷದ ಹಿಂದೆ ಹೋಗ 3 ತಿಂಗಳಿಗೆ ಒಂದು ಬಾಡಿ ತಗೊಂಡ್ಬಂದ್ಬಿಡೋ, 3 ತಿಂಗಳಿಗೆ ನೀನು ಬಂದ್ಬಿಡ್ಬೋದು ಅನ್ನುವ ಅಭಿಪ್ರಾಯ ಇತ್ತು. ಆದ್ರೆ ಅದಾಗಿಲ್ಲ. ಈಗ ಎಲ್ಲ ವ್ಯವಸ್ಥೆಗಳು ಆಗಿದೆ, ಸೂಕ್ಷ್ಮವಾಗಿದೆ. ನಾನು ಒಂದು ಬ್ರೇಕ್ ಸಮಯವಾಗಿದೆ. ಒಂದು ಸಿನಿಮಾ ಬಂದಿತ್ತು, ನಾನು ಇತ್ತೀಚೆಗೆ ನೋಡಿದ್ದೆ, ಒಂದು ಬೇರೆ ಭಾಷೆಯ ಸಿನಿಮಾ. ಅದ್ರಲ್ಲಿ ಏನಂತಂದ್ರೆ, 14 ವರ್ಷದ ಮಕ್ಕಳಿಗೆ ಶಿಕ್ಷೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಕ್ರಿಮಿನಲ್ ಇದನ್ನ ಅವರಿಂದ ಮಾಡಿಸುವಂಥದ್ದು ಒಂದು ವಿಜಯ್ ಅವರ ಸಿನಿಮಾ ಬಂದಿತ್ತು. ನಾನು ಇದನ್ನ ಕಂಪೇರ್ ಮಾಡ್ತಾ ಇರೋದಿಲ್ಲ. ದರ್ಶನ್ ಅವರ ವಿಚಾರ ಬಂದ ಕಾರಣಕ್ಕಾಗಿ ಇಡೀ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಅವಲೋಕನ ಮಾಡ್ತಾ ಇರೋದು. ಇಲ್ಲಿ ದರ್ಶನ್ ಯಾಕೆ ಹೊರಗೆ ಬಂದ್ರು, ಬರಬಾರ್ದಿತ್ತು ಪ್ರಶ್ನೆ ಅಲ್ಲ. ದರ್ಶನ್ ಬಂದಿದ್ದಾರೆ, ಕೋರ್ಟ್ ಆದೇಶ ಕೊಟ್ಟಿದೆ, ನಾವು ಅದನ್ನ ಪಾಲಿಸಬೇಕು. ಸಿನಿಮಾ ಮಾಡ್ತಾರೆ, ಸಿನಿಮಾ ಹಿಟ್ಟಾಗಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು, ಎಲ್ಲವೂ ಕೂಡ. ಯಾವುದಾದ್ರೂ ಈಗ ಮೊನ್ನೆ ಅತುಲ್ ಸುಭಾಷ್ ಅನ್ನುವಂಥ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಾಗ ಇಡೀ ಗಂಡಸರಿಗಾಗುವಂಥ ಇಡೀ ವಿಚಾರಗಳ ಬಗ್ಗೆ ಚರ್ಚೆಗಳು. ಹಾಗೆ ನಾವು ಕೇಳ್ಬೋದು, ಅದಕ್ಕಿಂತ ಮೊದಲು ತುಂಬ ಜನ ಡೌರಿ ಕೇಸಿಂದ ಸತ್ತೋಗಿಲ್ವಾ ಮಾಡ್ಕೊಂಡಿದ್ದಾರೆ.
ಆದರೆ ಒಬ್ಬ ವ್ಯಕ್ತಿ ಅದನ್ನು ಹೆಂಗೆ ಅಂದರೆ ಆ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾಕೆ ಅವನು ಲೈಮ್ ಲೈಟಿಗೆ ಬಂದಂತಂದರೆ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದ, ಎಲಾನ್ ಮಸ್ಕ್ಗೆ ಪತ್ರ ಬರೆದಿದ್ದ, ಬುಷ್ಗೆ ಪತ್ರ ಬರೆದಿದ್ದ, ಆಮೇಲೆ ಅದನ್ನು ಏನು ಹೇಳಬೇಕು ಮೀಡಿಯಾಗೆ ಕರೆಕ್ಟಾಗಿ ಅರ್ಥವಾಗುವಂಗೆ ಅಂಟಿಸಿಕೊಟ್ಟಿದ್ದ. ಹಾಗಾಗಿ ಇನ್ನು ಕೆಲವು ಪ್ರಶ್ನೆಗಳು ಬಾಕಿ ಇದೆ ನನಗೆ. ಹಾಸ್ಪಿಟಲೈಸ್ಡ್ ವಿಚಾರಗಳು ಬಂತು. ಹಾಗಿದ್ರೆ ಹಾಸ್ಪಿಟಲಲ್ಲಿ ಅಂದರೆ ಕೋರ್ಟಲ್ಲಿ ಇಲ್ಲ ಇವ್ರಿಗೆ ಬೇಕೇ ಬೇಕು ಇಂಥ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹೊರಗೆ ಬಂದ ನಂತರ ಒಂದು ಕೋರ್ಟಲ್ಲಿ ನಾವು ಕೇಳಿದ್ವಿ, ಕೋರ್ಟಲ್ಲಿ ಸತ್ಯ ಸುಳ್ಳು ಹೇಳಿದರೆ ಶಿಕ್ಷೆ ಕೊಡ್ತಾರೆ ಅಂತೇಳಿ. ಇದು ಸುಳ್ಳ ಸತ್ಯನ ಈ ವಿಚಾರ ಇದು ಚರ್ಚೆಗೆ ಬರೋದಿಲ್ಲ. ನಾವು ಅಂದರೆ ಈಗ ವಿವೇಕಾನಂದ ಅವರು ಮಾತಾಡಿದರು, ಅಂದರೆ ಒಂದು ಘಟನಾವಳಿಗಳು ಬಂದಾಗ ಇದು ಏನು ತೀರ್ಪು ತಪ್ಪೋ ಅಥವಾ ಆದೇಶ ತಪ್ಪೋ ಆ ವಿಚಾರ ಅಲ್ಲ. ಯಾವುದಾದ್ರೂ ವಿಚಾರ ಯಾರೊಬ್ರು ಕಾರಣ ಆಗಿರ್ತಾರೆ. ಈಗ ಮೊನ್ನೆ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಾಗ ಅನೇಕ ವಿಚಾರಗಳು ಬಂತು. ಯಾಕಂದರೆ ನನಗೆ ಭಾಳ ಆಶ್ಚರ್ಯ ಆಯಿತು. 20 ಲಕ್ಷ ಜನ IT ಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಎಸ್ ಎಂ ಕೃಷ್ಣ. 20 ಲಕ್ಷ ಜನಕ್ಕೆ ಉಪ ಸಂಪಾದನೆಯಾಗಿ 50 ಲಕ್ಷ ಜನ ಈ ರಿಕ್ಷಾ ಡ್ರೈವರ್ಸು, ದೋಸೆ ಮಾರೋರು, ಮತ್ತೊಬ್ಬರು ಮಾರೋರು, 70 ಲಕ್ಷ ಜನರಿಗೆ ಕೆಲಸ ಸಿಗುತ್ತೆ. ಇವತ್ತು ಕರ್ನಾಟಕದಲ್ಲಿ 1 ರೂಪಾಯಿ ನಿಮಗೆ ಕರ್ನಾಟಕದಲ್ಲಿ ದುಡ್ಡು ಬರುತ್ತೆ, ಆದಾಯ ಬರುತ್ತೆ ಅಂತಂದರೆ ಅದರಲ್ಲಿ 60 ಪೈಸೆ ಬೆಂಗಳೂರಿಂದ ಬರುತ್ತೆ. ಅಂದರೆ ಎಸ್ ಎಂ ಕೃಷ್ಣ ಅವರ ಒಂದು ಯೋಚನೆಗಳು ಹೆಂಗಿತ್ತಪ್ಪ ಅಂತೇಳಿ ನೆಕ್ಸ್ಟ್ ರಾಜಕಾರಣಿಗಳು ಯಾರು ಮಾಡಿಲ್ಲಪ್ಪ ಅಂತ ಬೈಯೋಕ್ಕೆ ನಮಗೊಂದು ಅವಕಾಶ ಸಿಕ್ತು ಅಂತೇಳಿ ಅದೊಂದು ನೆನಪಿಸ್ಕೊಳ್ಳುವಂಥ ವಿಚಾರ. ದರ್ಶನ್ ಅಂತ ಸ್ಟಾರ್ಗಳ ಈ ವಿಚಾರಗಳು ಬಂದಾಗ, ಅತುಲ್ ಸುಭಾಷ್ ಅಂತ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಪಾಪ ಅವರಿಗಾದ ಅನ್ಯಾಯದ ಬಗ್ಗೆ ಬೇಸರ ಇದೆ. ಆದರೆ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ಒಂದು ದೊಡ್ಡ ಒಂದು ಪಾಠ ಅಂತ ನಾನು ಕೇಳ್ತಿರೋದು. ಕೋರ್ಟಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಈಗ ನೀವು ಪೊಲೀಸ್ ಆಫೀಸರ್ ಕೆಲಸ ಮಾಡಿದಂಥವ್ರು, ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ, ಮೊಬೈಲ್ ರಿಂಗ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಬೈತಾರೆ. ಅಂದರೆ ಹೌದು ಅಲ್ವಾ, ಆಫ್ ಮಾಡಲೇಬೇಕು, ಬೈತಾರೆ, ಆಮೇಲೆ ಸಮ್ಟೈಮ್ಸ್ ಒಳಗೆ ಕಳಿಸಿದ್ರೆ ಹೇಳ್ತಾರೆ. ಈಗ ನನ್ನ ಒಂದು ಸಿಂಪಲ್ ಪ್ರಶ್ನೆ, ಈಗ CB ನಾಗೇಶ್ ಅವರು ಇಲ್ಲ ಹಿಂಗಾಗುತ್ತೆ ಹಿಂಗಾಗುತ್ತೆ, ಭಾಳ ತೊಂದರೆ ಇದೆ, ಆಪರೇಷನ್ ಆಗಲೇಬೇಕು ಅಂತದ್ದು ಇಂಟ್ರಿಮ್ ಸಿಕ್ತು, 45 ದಿವಸಗಳಿಗೆ ಆಗಲೇ ಇಲ್ಲ, ಏನೂ ಆಗಿಲ್ಲ, ಈಗ ರೆಗ್ಯುಲರ್ ಸಿಕ್ಕ ಕಾರಣಕ್ಕಾಗಿ ಇದನ್ನು ಕ್ವಶನ್ ಮಾಡೋಂಗಿಲ್ಲ. ಬಟ್ ಇದೊಂದು ಸುಳ್ಳ ಸತ್ಯನ ಇದರ ಚರ್ಚೆ ಕೂಡ ಇಲ್ವಾ ಅಂತ, ಹೆಂಗೆ ಅದು ನೋಡಿ ಸರ್. ಈಗ ನಾವುಗಳು ಅಂದ್ರೆ ನನ್ನ ಒಂದೇ ಸಿಂಪಲ್ ಪ್ರಶ್ನೆ, ಸುಳ್ಳು ಹೇಳಿ ತಪ್ಪಿಸ್ಕೋಬಹುದು ಕೋರ್ಟ್ ಅಂತ. ಈ ಪ್ರಕರಣನ ನಾವು ಬೇರೆ ಪ್ರಕರಣಗಳಂತೆ ನೋಡ್ತಾ ಇಲ್ಲ ಮೊದಲಿಂದಾನು. ಆಮೇಲೆ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಏನೇನು ಕೇಸ್ಗಳು, ಚಾರ್ಜ್ ಶೀಟಲ್ಲಿ ಏನಾಗಿದೆ, ಎವಿಡೆನ್ಸಸ್ಗಳೇನಿದೆ, ಪ್ರತಿ ಸ್ಟೇಜ್ಗಳನ್ನು ಯಾವುದೂ ಬಿಟ್ಟಿಲ್ಲ, ಎಲ್ಲನೂ ಚರ್ಚೆಗಳು ಮಾಡ್ತಾ ಇದ್ದೀವಿ. ಇದೆಲ್ಲ ಸಾರ್ವಜನಿಕವಾಗಿ ಆಗಿದೆ. ಏನೇನೆಲ್ಲ ಎವಿಡೆನ್ಸಸ್ಗಳಿದೆ, ಯಾರ ಮೇಲಾಗಿದೆ, ಪ್ರಕರಣ ಹೆಂಗೆ ನಡೀತು, ಏನೇನೆಲ್ಲ ಅಕ್ಷರ ಸಹ ಸಾರ್ವಜನಿಕರಿಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಾದ ಮೇಲೆ ಇದನ್ನು ಕಾಯ್ತಾ ಇದ್ರು, ಇಂಟ್ರಿಮ್ ಬೇಲಿಂದ ಬಂದರು, ಹೌದಾ ಆಯ್ತು ಬಿಡು, ಇನ್ನೇನು ಆಪರೇಷನ್ ಆಗಲ್ಲ ಗ್ಯಾರಂಟಿ, ಒಳಗೆ ಹೊಟ್ಟೋಗ್ಬಿಡ್ತಾನೆ ಅನ್ನುವಂಥದ್ದು. ಅಂದರೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ, ಒಂದಷ್ಟು ಜನ ಅಯ್ಯೋ ಬೇಡಪ್ಪ ಬೇಲ್ ಸಿಕ್ಬಿಡ್ಲಿ ಅನ್ನುವಂಥದ್ದು ನಡೀತಾ ಇರ್ತದೆ. ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ಬಿಡ್ತೀವಾಗ. ಸಿಕ್ಕಿದ ತಕ್ಷಣ ಏನಾಗುತ್ತೆ, ಇಷ್ಟೆಲ್ಲ ಚರ್ಚೆಗಳು ಬೇರೆ ಯಾವುದೇ ಸಮಯದಲ್ಲಾಗಲಿ ಯಾರ ಮೇಲೆ ಆಗಲಿ ನಡೆದಿರುವುದಿಲ್ಲ. ಇಂಥ ಚರ್ಚೆಗಳು ಇಷ್ಟೆಲ್ಲ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ಹಳ್ಳಿಲಿರ್ತಕ್ಕಂಥ, ನೀವು ಹೇಳಿದ್ರಿ ಯಾರನ್ನೋ ಕೆಲವಷ್ಟು ಉಪಮೇಯಗಳು ಕೊಟ್ಕೊಂಡು, ಅಂಥವ್ರು ಏನು ಮಾತಾಡ್ಕೋಬೋದು ಅಂತ. ಏನಾಗಾದ್ರೆ ಬಂದ್ಬಿಡ್ಬೋದು 6 ತಿಂಗಳಿಗೆ. ಅವ್ನು 8 ವರ್ಷ ಅವನೇ, ಈ ತಿಮ್ಮ 7 ವರ್ಷ ಅವನೇ, ಅವ್ನು 9 ವರ್ಷ ಅವನೇ, ಇವನು ಜಮೀನು ಮಾರ್ದ ಏನು ನೀಚೆನೇ ಬರಲಿಲ್ಲ 5 ವರ್ಷ ಆಗವನೇ. ಇಂಥವಕ್ಕೆ ನಾವೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಅವ್ರಿಗೆ ಅವು ಪ್ರಶ್ನೆಗಳಿಗೆ ಉಳ್ಕೊಬಿಡ್ತವೆ. ಇದೇನಿದು ಇಷ್ಟೊಂದೆಲ್ಲ ಮಾತಾಡಿದ್ರು, ಏನೇನೆಲ್ಲ ನಡೆದೋಗ್ಬಿಟ್ಟಿದೆ ಈಗ ಪ್ರಕರಣಗಳಲ್ಲಿ. ಹಂಗಾದ್ರೆ ಸಾಕ್ಷಿಗಳು ಅಂದರೆ ಆ ಚರ್ಚೆ ಅದಕ್ಕಿಂತ ಹೆಚ್ಚು ಸರ್. ಈಗ ಕೆಲವರು ನಾನು ನೋಡಿದ್ದೀನಿ, ಕೋರ್ಟಿಂದ ಎಲ್ಲ ಶಿಕ್ಷೆ ಮುಗ್ದಿದೆ, ಅವನು ಹೇಳ್ಬೋದು ಸರ್ ನಾನು ಹೊರಗೆ ಹೋಗಿ ನಿಮ್ಮ ಅಮೌಂಟ್ ಕಟ್ಟಿಬಿಡ್ತೀನಿ, ಅಲ್ಲೂ ಬಿಡಲ್ಲ ಅಂತ ಅಲ್ವಾ ಸರ್? ವೆರಿ ಸಿಂಪಲ್. ನಿಂದು ಪಾಸ್ಪೋರ್ಟ್ ಇಡು, ಹೊರಗೆ ಹೋಗು 5,000 ಕಟ್ಲಿಕ್ಕೆ ಇರ್ತದೆ. ಈಗ ದುನಿಯಾ ವಿಜಯ ಎಲ್ಲ ಕೆಲವರನ್ನ ಬಿಡಿಸ್ಕೊಂಡು ಬರ್ತಾರಲ್ಲ, ಆ ಥರ ಅದನ್ನು ಬಿಡೋದಿಲ್ಲ ಕೋರ್ಟ್, ಅಷ್ಟು ಸ್ಟ್ರಾಂಗ್ ಇರುವಾಗ. ಅದು ಹೆಂಗೆ ಅಂತ ನನ್ನ ಪ್ರಶ್ನೆ, ಅದೇ ಕೇಳಿದ್ದು. ಇದು ಸುಳ್ಳು ಸತ್ಯ ಅಂತ ಅನ್ಸಲ್ವಾ ಅಂತ ಈ ತರ ನಮಗೆ ಈ ತರ ನಾವು ನೋಡಿದಾಗ ಸರ್ ಈ ಪ್ರಕರಣದಲ್ಲಿ ಏನು ತುಂಬಾ ಜನರಿಗೆ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ.